ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ನಾವು ಮೈಕ್ರೋಬ್ಸ್ ಆ್ಯಂಡ್ ಮೈಕ್ರೋ ಆರ್ಗಾನಿಸಮ್ಸ್, ವಾಟ್ ಆರ್ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಈ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಇನ್ನೊಂದು ಲೇಟೆಸ್ಟ್ ಸ್ಟಡಿ, ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಸಿ 2.6 ನೋಡಿ. ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಗ್ರೇಡ್ ಎ ಪರ್ಫಾರ್ಮ್ ಆಕ್ಟಿವಿಟಿ 2.4 ಆ್ಯಂಡ್ 2.5. ಗ್ರೇಡ್ 8ಅಲ್ಲಿ ನಾವು ಒಂದು ಆ್ಯಕ್ಟಿವಿಟಿ 2.4 2.5 ಮಾಡಿದ್ದೀವಲ್ವ. ಅಂದರೆ ಆನಿಯನ್ ಪೀಲ್ದ ಅಥವಾ ಇದು ವಾಟರ್ ಏನೇನು ಆ್ಯಕ್ಟಿವಿಟಿ ಇದೆ ಅದು ಗ್ರೂಪ್ ಸ್ಟಡಿನಲ್ಲಿ ನಾವು ಮಾಡಿದ್ದೀವಿ. ದೇ ಆರ್ ಕಲೆಕ್ಟೆಡ್ ಇನ್ಫಾರ್ಮೇಷನ್ಸ್ ಫ್ರಮ್ ದ ಲೈಬ್ರರಿ ಆ್ಯಂಡ್ ಇಂಟರ್ನೆಟ್. ಆ ಎಲ್ಲ ಮಾಹಿತಿಗಳನ್ನ ನಾವು ಲೈಬ್ರರಿಯಿಂದನೋ ಅಥವಾ ಇಂಟರ್ನೆಟ್ಟಿಂದನೋ ಕಲೆಕ್ಟ್ ಮಾಡಿರ್ತೀವಿ. They recorded the data obtained after observing pond water in table 2.1. ನಾವು ನಮಗೆ ಸಿಕ್ಕಿದಂಥ ಮಾಹಿತಿಯನ್ನು ಒಂದು ಯಾವ ರೀತಿ ನಾವೀಗ ಒಂದು ಪಾಂಡ್ ವಾಟರ್ ಟೇಬಲ್ 2.1 ಆ ಒಂದು ಟೇಬಲ್ನಲ್ಲಿ ಮಾಡ್ತಾ ಹೋಗೋಣ. ನಾವೇನೇನು ಕಾಣ್ತೀವಿ ಅಂದರೆ, ಈಗ ಪಾಂಡ್ ವಾಟರ್ ನದಿ ಅಥವಾ ಒಂದು ಕೊಳ, ಆ ನೀರಿನಲ್ಲಿ ಕಾಣುವಂಥ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಮೈಕ್ರೋ ಆರ್ಗಾನಿಸಮ್ಸ್ ಏನೇನು ಕಾಣುತ್ತೆ ಅದನ್ನು ನಾವು ಟೇಬಲ್ 2.1ನಲ್ಲಿ ಬರಿತಾ ಹೋಗೋಣ. ಆ್ಯಂಡ್ ದ ಡಾಟಾ ಒಬ್ಟೈನ್ಡ್ ಆಫ್ಟರ್ ಅಬ್ಸರ್ವಿಂಗ್ ಸಾಯಿಲ್ ಸಸ್ಪೆನ್ಷನ್ ಇನ್ ಟೇಬಲ್ 2.2, ದೇ ಐಡೆಂಟಿಫೈಡ್ ದ ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಸ್ ಪ್ರೋಟೋಜೋವಾ, ಆಲ್ಗೆ, ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಅದೇ ಮಣ್ಣಿನಲ್ಲಿ ಕೆಲವೊಂದು ಮಣ್ಣಿನ ಸಸ್ಪೆನ್ಷನ್ ಕಂಡಂತಹ ಕೆಲವೊಂದು ಸೂಕ್ಷ್ಮಾಣುಜೀವಿಗಳಾದಂಥ ಪ್ರೋಟೋಜೋವಾ, ಆಲ್ಗೆ, ಫಂಗೈ, ಬ್ಯಾಕ್ಟೀರಿಯಾ ಇವುಗಳನ್ನು ಟೇಬಲ್ 2.2ನಲ್ಲಿ ನಾವು ಮಾಹಿತಿಯನ್ನು ಬರೀತಾ ಹೋಗೋಣ. ಯು ಕ್ಯಾನ್ ರೆಕಾರ್ಡ್ ಇಫ್ ಯು ಫೈಂಡ್ ಎನಿ ಆಫ್ ದೀಸ್ ಕ್ಯಾಟಗರೀಸ್ ಆಫ್ ಆರ್ಗಾನಿಸಮ್ಸ್. ನಿಮಗೂ ಇಲ್ಲಿ ಇವರು ಪಾಂಡ್ ವಾಟರಲ್ಲಿ ಯಾವ್ಯಾವ ಥರ ಮೈಕ್ರೋ ಆರ್ಗಾನಿಸಮ್ಸ್ ಇದೆ, ಸಾಯಿಲ್ ಸಸ್ಪೆನ್ಷನಲ್ಲಿ ಅವ್ರಿಗೆ ಕಂಡಂತಹ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಎಲ್ಲ ಟೇಬಲ್ 2.1 2.2ನಲ್ಲಿ ಡಾಟಾವನ್ನು ಎಂಟ್ರಿ ಮಾಡಿದ್ದಾರೆ. ನೀವು ನಿಮ್ಮ ಸ್ಕೂಲ್ಸಲ್ಲಿ ನೀವು ಆ ಪಾಂಡ್ ವಾಟರಲ್ಲಿ ನಿಮಗೇನು ಸಿಗುತ್ತೆ, ನೀವು ಏನು ನೋಡ್ತೀರಾ ಆ ಮೈಕ್ರೋಸ್ಕೋಪಲ್ಲಿ, ಅದರಲ್ಲಿ ಇರ್ತಕ್ಕಂತಹ ಕೆಲವೊಂದು ಆರ್ಗಾನಿಸಮ್ಸಲ್ಲಿ ಇಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ. ಇಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ನಿಮ್ಮ ಕ್ಯಾಟಗರಿಗೆ ಸೇರಿಸ್ಕೊಳ್ಳಿ. ಈ ಕ್ಯಾಟಗರಿಯಲ್ಲಿ ಇದ್ದರೆ ಅದನ್ನು ಸಹ ರೆಕಾರ್ಡ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಸಿ ಫಸ್ಟ್ ಟೇಬಲ್ 2.1 ಆರ್ಗಾನಿಸಮ್ಸ್ ಪ್ರೆಸೆಂಟ್ ಇನ್ ಪಾಂಡ್ ವಾಟರ್. ಕೊಳದ ನೀರಿನಲ್ಲಿ ಕಂಡುಬರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಯಾವ್ಯಾವುದು, ಯಾವ್ಯಾವ ಕೊಳದ ನೀರಿನಲ್ಲಿ ಪಾಂಡ್ ವಾಟರಲ್ಲಿ ಯಾವ್ಯಾವ ಥರ ಸೂಕ್ಷ್ಮಾಣುಜೀವಿಗಳಿರುತ್ತೆ ಅವುಗಳ ಡಯಾಗ್ರಾಮು ಮತ್ತು ಅವುಗಳ ಫೀಚರ್ಸ್ನ ರಿಮಾರ್ಕ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಮನೆ ಅಮೀಬಾ, ಇದು ಪ್ರೋಟೋಜೋವಾ ಗ್ರೂಪಿಗೆ ಬರುತ್ತೆ. ಅಮೀಬಾ ಸಿಂಗಲ್ ಸೆಲ್ ಮೂವಿಂಗ್ ಇರ್ರೆಗ್ಯುಲರ್ ಶೇಪ್. ಅಮೀಬಾ ಅನ್ನೋದು ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸು, ಅಂದರೆ ಏಕಕೋಶ ಜೀವಿ. ಇದು ಮೂವಿಂಗ್, ಇದು ನೀಟಾಗಿ ಚಲಿಸುತ್ತೆ ಹೇಗೆ ಬೇಕಾದರೂ. ಇರ್ರೆಗ್ಯುಲರ್ ಶೇಪ್, ಇದಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಅಮೀಬಾಗೆ ನೀವು ಹೇಗೆ ಬರೀತೀರಾ, ಇಲ್ಲಿ ಇರೋ ಥರನೇ ಬರೀಬೇಕು ಅಮೀಬಾ ಅಂತಿಲ್ಲ. ನೀವು ಏನೋ ಸುಮ್ಮನೆ ಹಿಂಗೆ ಬರೀತೀರಾ, ದಿಸ್ ಈಸ್ ಅಮೀಬಾ, ಏನೋ ಒಂದು ಬರೀತೀರಾ, ಯಾವುದೇ ಇರ್ರೆಗ್ಯುಲರ್ ಶೇಪ್, ಅದಕ್ಕೆ ನಿರ್ದಿಷ್ಟವಾದ ಆಕಾರ ಏನಿಲ್ಲ. ಅರ್ಥಾಯ್ತಾ? ಇರ್ರೆಗ್ಯುಲರ್ ಶೇಪ್ ಇರುತ್ತೆ, ಅನಿಯಮಿತ ಆಕಾರ. ಇದು ಅಮೀಬಾ. ಸೆಕೆಂಡ್ ಒನ್ ಪ್ಯಾರಾಮಿಷಿಯಂ, ಇದು ಪ್ರೋಟೋಜೋವಾ ಗ್ರೂಪಿಗೆ ಬರುತ್ತೆ. ಇದು ಅಷ್ಟೇ, ಅಮೀಬಾ, ಪ್ಯಾರಾಮಿಷಿಯಂ, ಯುಗ್ಲಿನಾ ಇವೆಲ್ಲ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಏಕಕೋಶ ಜೀವಿಗಳು ಅಂತ ಕರಿತೀವಿ. ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಸ್ಟಡಿ ಮಾಡಿದ್ವಿ ಅಲ್ವಾ. ಆ ಯೂನಿಸೆಲ್ಯುಲಾರ್ ಅಂದರೂ ಒಂದೇ, ಸಿಂಗಲ್ ಸೆಲ್ ಅಂದರೂ ಒಂದೇ, ಇವೆಲ್ಲವೂ ಕನ್ನಡದಲ್ಲಿ ಏಕಕೋಶ ಜೀವಿಗಳು ಅಂತ ಕರಿತೀವಿ. ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇದು ಚಲಿಸುತ್ತೆ. ಮೂಮೆಂಟ್ಸ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್. ಇದರ ಮೂವಿಂಗ್ ಮಾಡಬೇಕಾದ್ರೆ, ಇದು ಚಲಿಸ್ಬೇಕಾದ್ರೆ ಇದಕ್ಕೆ ನಿರ್ದಿಷ್ಟವಾದ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರು, ಇಲ್ಲಿ ಸೀಲಿಯಾ, ಇಲ್ಲಿ ಕೂದಲಿನಂಥ ಸುತ್ತ ರಚನೆ ಇದೆ ನೋಡಿ, ಇವುಗಳು ಸಹಾಯ ಮಾಡುತ್ತೆ. ಸಣ್ಣ ಸಣ್ಣ ಕೂದಲಿನ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಅಂದರೆ ಇದು ಚಲಿಸೋದಕ್ಕೆ ಬೇಕಾದಂಥ ಒಂದು ಏನಿರುತ್ತೆ, ಈ ಒಂದು ಪ್ಯಾರಾಮಿಷಿಯಂ ಚಲಿಸ್ಬೇಕು ಅಂದರೆ ಅದಕ್ಕೊಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ನಿರ್ದಿಷ್ಟವಾದಂತಹ ಒಂದು ಆಕಾರವನ್ನು ಹೊಂದಿದ್ದು ಅದು ಆ ಒಂದು ಪ್ಯಾರಾಮಿಷಿಯಂ ಚಲಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ ಥರ್ಡ್ ಒನ್ ಆಲ್ಗೆ, ಶೈವಲ ಅಂತ ಹೇಳಿ ಕರಿತೀವಿ. ಆಲ್ಗೆ ಅಂದರೆ ಸಿಂಗಲ್ ಸೆಲ್, ಇದು ಅಷ್ಟೇ ಏಕಕೋಶ ಜೀವಿ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್. ಲುಕ್ಸ್ ಗ್ರೀನ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗ್ರೀನ್ ಪಿಗ್ಮೆಂಟ್.
ಇದು ನೋಡೋದಕ್ಕೆ ಆಲ್ಗೆ ಪಾಚಿ ಅಂತ ಏನು ಕರಿತೀವಿ ಅದು ಹಸಿರು ಬಣ್ಣದಿಂದ ಕಾಣುತ್ತೆ. ಬಿಕಾಸ್ ಇದರಲ್ಲಿ ಏನಿರುತ್ತೆ, ಗ್ರೀನ್ ಕಲರ್ ಪಿಗ್ಮೆಂಟ್ ಇರುತ್ತೆ. ಹಸಿರು ಪಿಗ್ಮೆಂಟ್ ಇರೋದ್ರಿಂದ ಇದು ನೋಡೋದಕ್ಕೆ ಹಸಿರು ಬಣ್ಣದಲ್ಲಿ ಕಾಣುತ್ತೆ. ಮೂಮೆಂಟ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಸ್ಪೆಷಲೈಸ್ಡ್. ಇದು ಅಷ್ಟೇ, ಇದರ ಸ್ಪೆಷಲೈಸ್ಡ್ ವಿಶಿಷ್ಟವಾದ ರಚನೆಯ ಇದಕ್ಕಿರುವಂಥ ವಿಶಿಷ್ಟವಾದ ರಚನೆ ಇದರ ಚಲನೆಗೆ ಸಹಾಯವನ್ನು ಮಾಡುತ್ತೆ. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಚಲನೆ ಇದೆ ಅಲ್ವಾ, ಇದರ ಸಹಾಯದಿಂದ ವಿಶಿಷ್ಟವಾಗಿದೆ ಅದು. ಈ ರೀತಿ ಹೇರ್ಸ್ ಥರ ಈ ರೀತಿಯ ಒಂದು ಸ್ಟ್ರಕ್ಚರು ಇದರ ಚಲನೆಗೆ ಸಹಾಯವನ್ನು ಮಾಡುತ್ತೆ ಚಲಿಸೋದಕ್ಕೆ. ಈ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರೇ ಇದರ ಮೂಮೆಂಟ್ಸ್ಗೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಮೂರು ಸಹ ನಮಗೆ ಪಾಂಡ್ ವಾಟರಲ್ಲಿ ಕಂಡು ಬಂದಂತಹ ಜೀವಿಗಳು. ನಿಮಗೆ ಯಾವತ್ತೂ ಬೇರೆದೇನಾದ್ರು ಕಾಣಿದ್ರೆ ನಿಮ್ಮ ಟೀಚರ್ಸ್ನ ಸಹಾಯದಿಂದ ಅದನ್ನು ರೆಕಾರ್ಡ್ ಮಾಡಿ. ಸಿ ನೆಕ್ಸ್ಟ್ ಟೇಬಲ್ 2.2 ನೋಡಿ. ಆರ್ಗಾನಿಸಮ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಸಸ್ಪೆನ್ಷನ್. ಸಾಯಿಲ್ ಸಸ್ಪೆನ್ಷನಲ್ಲಿ ಮಣ್ಣಿನ ಕಣಗಳಲ್ಲಿ ಇರ್ತಕ್ಕಂತಹ ಅವುಗಳಲ್ಲಿ ಕಂಡು ಬರ್ತಕ್ಕಂತಹ ಜೀವಿಗಳು. ಬ್ರೆಡ್ ಮೋಲ್ಡ್ ಫಂಗೈ. ಬ್ರೆಡ್ ಬೂಸ್ಟ್ ಬರುತ್ತೆ ನೋಡಿ ಬ್ರೆಡ್ ಮೋಲ್ಡಲ್ಲಿ, ಅದರಲ್ಲಿ ಫಂಗೈ ಶಿಲೀಂಧ್ರ ಅಂತ ಕರಿತೀವಿ. ಅದು ಬ್ರಾಂಚ್ ಫಿಲಮೆಂಟ್ ವಿತೌಟ್ ಕ್ಲೋರೋಫಿಲ್ ಹ್ಯಾವಿಂಗ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಇದಕ್ಕೆ ಕ್ಲೋರೋಫಿಲ್ ಇರಲ್ಲ, ಅಂದರೆ ಗ್ರೀನ್ ಕಲರ್ ಇರಲ್ಲ. ಇದು ಬ್ರಾಂಚಡ್ ಫಿಲಮೆಂಟ್, ಈ ಥರ ಬ್ರಾಂಚಡ್ ಕವಲುಗಳನ್ನು ಹೊಂದಿರತಕ್ಕಂತಹ ಒಂದು ಗುಂಪಾದ ಫಿಲಮೆಂಟನ್ನು ಹೊಂದಿರುತ್ತೆ. ಕ್ಲೋರೋಫಿಲ್ ಇರೋದೆಲ್ಲ ಸ್ಯಾಕ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಇಲ್ಲಿದೆಯಲ್ಲ ಈ ರೀತಿ. ಮೋಲ್ಡ್ ಅಂದರೆ ಅದೇ ಫಂಗೈ ಶಿಲೀಂಧ್ರ, ಅದರೊಳಗಡೆ ಇದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ರೀತಿ ಕಾಣುತ್ತೆ. ಬ್ರಾಂಚ್ ಫಿಲಮೆಂಟ್ ಯಾವ ರೀತಿ ಇರುತ್ತೆ ಇಲ್ಲಿ ನೋಡಿ, ಈ ಥರ ಬ್ರಾಂಚ್ ವಿತೌಟ್ ಕ್ಲೋರೋಫಿಲ್ ಹ್ಯಾವಿಂಗ್ ಎ ಬ್ರಷ್ ಲೈಕ್ ಸ್ಟ್ರಕ್ಚರ್. ಬ್ರಷ್ ಥರ, ಬ್ರಷಲ್ಲಿ ಹೇಗೆ ಉದ್ದುದ್ದವಾದ ರಚನೆಯನ್ನು ಹೊಂದಿರುತ್ತೋ ಇಲ್ಲೋ ಅದೇ ರೀತಿ ಬ್ರಷ್ ಲೈಕ್ ಫಿಲಮೆಂಟ್, ಬ್ರಾಂಚ್ಡ್ ಫಿಲಮೆಂಟನ್ನು ಹೊಂದಿದ್ದು ಕ್ಲೋರೋಫಿಲನ್ನು ಹೊಂದಿರೋದಿಲ್ಲ. ಸೆಕೆಂಡ್ ಒನ್ ಆಲ್ಗೆ ನೋಡಿ. ಪಾಂಡ್ ವಾಟರಲ್ಲೂ ಆಲ್ಗೆ ಕಾಣುತ್ತೆ, ಸಾಯಿಲ್ ಸಸ್ಪೆನ್ಷನಲ್ಲೂ ಆಲ್ಗೆ ಇರುತ್ತೆ. ಶೈವಲ. ಸ್ಪೆರಿಕಲ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್, ಎ ಗ್ರೀನ್ ಪಿಗ್ಮೆಂಟ್. ಸ್ಪೆರಿಕಲ್ ಶೇಪ್, ರೌಂಡ್ ಸ್ಟ್ರಕ್ಚರನ್ನು ಹೊಂದಿರುತ್ತೆ, ದುಂಡಾದ ರಚನೆಯನ್ನು ಹೊಂದಿರುತ್ತೆ, ರೌಂಡ್ ಕಲರ್ ಶೇಪು. ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್, ಇದಕ್ಕೇನು ಕ್ಲೋರೋಫಿಲ್ ಪ್ರೆಸೆನ್ಸ್ ಇರುತ್ತೆ. ಪತ್ರ ಹರಿತು ಅಂತ ಏನು ಕರಿತೀವಿ, ಈ ಪತ್ರ ಹರಿತು ಇರುತ್ತೆ. ಹಾಗಾಗಿ ಇದು ಗ್ರೀನ್ ಕಲರ್, ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಬಿಕಾಸ್ ಗ್ರೀನ್ ಪಿಗ್ಮೆಂಟ್ ಇರೋದ್ರಿಂದ ಗ್ರೀನ್ ಕಲರ್ ಇರುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾ. ಸ್ಪೆರಿಕಲ್, ಬ್ಯಾಕ್ಟೀರಿಯಾ ಅಷ್ಟೇ ಸ್ಪೆರಿಕಲ್ ಇರುತ್ತೆ, ರಾಡ್ ಶೇಪ್ ಇರುತ್ತೆ, ಇದೆಲ್ಲ ಬೇರೆ ಬೇರೆ ಶೇಪ್ ಇರುತ್ತೆ. ಕೋಮಾ ನೋಡಿ, ಇಲ್ಲಿ ಕೋಮಾ, ಸ್ಪೈರಲ್, ರಾಡ್ ಶೇಪ್, ಒನ್ ಲಾಂಗ್ ಹೇರ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಮೆನಿ ಸ್ಮಾಲ್ ಹೇರ್ ಲೈಕ್ಸ್ ಪ್ರೊಜೆಕ್ಷನ್ ಅರೌಂಡ್ ದ ಸೆಲ್. ಜೀವಕೋಶದಲ್ಲಿ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಇರುತ್ತೆ ಡಿಫ್ರೆಂಟ್ ಶೇಪ್ಸಲ್ಲಿ. ದುಂಡಾಗಿರುತ್ತೆ, ರಾಡ್ ಶೇಪ್ ಇರುತ್ತೆ, ದಂಡಾಕಾರದ, ಏರ್ ಲೈಕ್ ಸ್ಟ್ರಕ್ಚರ್, ಕದರಿನಾಕಾರದ, ಕೂದಲಿನಾಕಾರದ, ಮೆನಿ ಸ್ಮಾಲ್ ಹೇರ್ ಲೈಕ್ ಚಿಕ್ಕ ಚಿಕ್ಕ ಕೂದಲಿನ ರಚನೆಯಂತಹ ಈ ರೀತಿ ನಮ್ಮ ಸುತ್ತಮುತ್ತ ಬೇರೆ ಬೇರೆ ಆಕಾರದಲ್ಲಿ ಈ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತೆ ಅಂತ. ಸಿ, ಡಿಡ್ ಯು ಆಲ್ಸೋ ಅಬ್ಸರ್ವ್ ಎನಿ ಆಫ್ ದೀಸ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಸಮಥಿಂಗ್ ಡಿಫ್ರೆಂಟ್? ನೀವು ಈ ಸೂಕ್ಷ್ಮಾಣುಜೀವಿಗಳನ್ನ ಗಮನಿಸಿದ್ರಿ ಅಲ್ವಾ? ಈ ಪ್ರತಿಯೊಂದು ಸೂಕ್ಷ್ಮಾಣುಜೀವಿಗಳು ಒಂದಕ್ಕಿಂತ ಒಂದು ಅವುಗಳ ರಚನೆಯಲ್ಲಿ ಭಿನ್ನವಾಗಿದೆ ಅಲ್ವೇ ಅಂತ ಕೇಳ್ತಿದ್ದಾರೆ. ರೆಕಾರ್ಡ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಡಿಸ್ಕಸ್ ಇನ್ ಯುವರ್ ಕ್ಲಾಸ್. ಇದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ನು ಮಾಡಿ, ಚರ್ಚೆಯನ್ನು ಮಾಡಿ. ಟೇಬಲ್ 2.1 ಆ್ಯಂಡ್ 2.2 ಯು ಹ್ಯಾವ್ ಐಡೆಂಟಿಫೈಡ್ ಎ ವೆರೈಟಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ನೀವು ಟೇಬಲ್ 2.1 ಮತ್ತು 2. ನೋಡಿದ್ರೆ ವೆರೈಟೀಸ್ ಆಫ್ ಅಂದರೆ ಇದರಲ್ಲೇ ಬೇರೆ ರೀತಿಯ ಜೀವಿಗಳು, ಇದರಲ್ಲೇ ಬೇರೆ ರೀತಿಯ ಜೀವಿಗಳನ್ನು ನೋಡಿದ್ರಿ ಅಲ್ವಾ? ಬೇರೆ ಬೇರೆ ರೀತಿಯಾದ ಸೂಕ್ಷ್ಮಾಣುಜೀವಿಗಳನ್ನ ನೋಡಿದ್ದೀರಾ. ದೇ ಆರ್ ಎ ವೆರಿ ವೇರ್. ಈ ಎಲ್ಲ ಸೂಕ್ಷ್ಮಾಣುಜೀವಿಗಳು ಎಲ್ಲ ಕಡೆ ಇದೆ. ನಮ್ಮ ಸುತ್ತಮುತ್ತ ಗಾಳಿ, ನೀರು, ಮಣ್ಣು, ಎಲ್ಲ ಕಡೆ ಧೂಳು, ಎಲ್ಲ ಕಡೆಯೂ ಸಹ ಈ ಸೂಕ್ಷ್ಮಾಣುಜೀವಿಗಳಿದೆ. ವಿ ಕ್ಯಾನ್ ಓನ್ಲಿ ಸಿ ದೆಮ್ ವಿತ್ ಎ ಮೈಕ್ರೋಸ್ಕೋಪ್. ಆದರೆ ನಮ್ಮ ಕಣ್ಣಿಗೆ ಕಾಣಲ್ಲ, ಇದೆಲ್ಲ ಕಡೆ ಇರುತ್ತೆ. ಆದರೆ ನಮ್ಮ ಕಣ್ಣು ಕಾಣಲ್ಲ. ಇವುಗಳನ್ನು ನಾವು ನೋಡಬೇಕು ಅಂದರೆ ಮೈಕ್ರೋಸ್ಕೋಪ್ಗಳಿಂದ ಮಾತ್ರ ನೋಡಬೇಕು. ಎ ಡಿವೈಸ್ ದಟ್ ಮ್ಯಾಗ್ನಿಫೈಸ್ ದ 100 to 400 times. ಹಾಗಾಗಿ ಇವುಗಳು ಕಾಣಬೇಕು ಅಂದರೆ ಆ ಡಿವೈಸು 100ರಿಂದ 400 ಟೈಮ್ಸ್ ದೊಡ್ಡದಾಗಿ ಕಾಣುವಂತೆ ಆ ಡಿವೈಸು ರಚನೆ ಆಗಿರುತ್ತೆ. ದೋ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಸ್ಮಾಲ್ ಇನ್ ಸೈಜ್, ದೇ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಲೈಫ್. ಯಾಕಪ್ಪ ನಾವು ಸೂಕ್ಷ್ಮಾಣುಜೀವಿಗಳನ್ನ ಮೈಕ್ರೋ ಆರ್ಗಾನಿಸಮ್ಸ್ನ ನಮ್ಮ ಬರೀ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಅಂದರೆ ತುಂಬ ಸ್ಮಾಲ್, ಅದು ತುಂಬ ಸಣ್ಣದಾಗಿ, ತುಂಬ ಸೂಕ್ಷ್ಮವಾದ, ತುಂಬ ಚಿಕ್ಕದಾಗಿ ಸಣ್ಣದಾಗಿರುತ್ತೆ. ಹಾಗಾಗಿ ಅದು
ಚಿಕ್ಕದಾಗಿದ್ದು ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ತನ್ನದೇ ಆದ ಒಂದು ಪ್ರಮುಖವಾದ ಕಾರ್ಯವನ್ನು ಇವು ಸಹ ನಿರ್ವಹಿಸುತ್ತೆ. ಎ ವರ್ಡ್ ಹಿಯರ್ ಆಫ್ ವೈರಸಸ್ ಆರ್ ಮೈಕ್ರೋಸ್ಕೋಪಿಕ್ ಆರ್ ಎ ಸೆಲ್ಯುಲಾರ್ ಕೇಳ್ತಿದ್ದಾರೆ. ವೈರಸ್ ಅನ್ನೋದು ಮೈಕ್ರೋಸ್ಕೋಪಿಕ್ ಆ್ಯಂಡ್ ಎ ಸೆಲ್ಯುಲಾರ್, ಯಾವುದೇ ಸೆಲ್ಸ್ ಇರಲ್ಲ ಅದಕ್ಕೆ, ಸೆಲ್ಯುಲಾರ್ ರಚನೆ ಇಲ್ಲ, ಎ ಸೆಲ್ಯುಲಾರ್. ವೈರಸಸ್ ಮಲ್ಟಿಪ್ಲೈ ವೆನ್ ದೇ ಎಂಟರ್ ಎ ಲಿವಿಂಗ್ ಸೆಲ್. ವೈರಸ್ ಏನು ಮಲ್ಟಿಪ್ಲೈ, ಬೇಗ ವಿಭಜನೆಯನ್ನು ಹೊಂದುತ್ತೆ. ಇದು ಎಲ್ಲಿಗೆ ಎಂಟರ್ ಆಗುತ್ತೆ, ಎಲ್ಲಿಗೆ ಬರುತ್ತೆ, ಲಿವಿಂಗ್ ಸೆಲ್ ಒಳಗೆ, ಅಂದರೆ ಯಾವ ಜೀವಿಗಳಿರುತ್ತೆ ಅದರೊಳಗಡೆ ಇದು ವಾಸಿಸುತ್ತೆ. ದೇ ಮೇ ಇನ್ಫೆಕ್ಟ್ ಪ್ಲಾಂಟ್ಸ್, ಅನಿಮಲ್ಸ್ ಆರ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಆ್ಯಂಡ್ ಮೇ ಕಾಸಸ್ ಎ ಡಿಸೀಸ್. ಇದ್ರ ವೈರಸ್ ಕೆಲಸ ಏನಪ್ಪ ಅಂದರೆ ಇದು ಎಲ್ಲ ಜೀವಿಗಳ ದೇಹದೊಳಗೂ ಹೋಗಿ ಅವುಗಳಿಗೆ ಹಾನಿಯನ್ನು ಉಂಟು ಮಾಡೋದು, ಅವುಗಳಿಗೆ ರೋಗಗಳನ್ನ ಉಂಟು ಮಾಡೋದು ಈ ವೈರಸ್ನ ಕೆಲಸ. ಅಂದರೆ ಬ್ಯಾಕ್ಟೀರಿಯಾ ಜೀವಕೋಶದೊಳಗೂ ಹೋಗೋದು, ಸಸ್ಯ ಜೀವಕೋಶದೊಳಗೂ ಹೋಗೋದು, ಪ್ರಾಣಿ ಜೀವಕೋಶದೊಳಗೂ ಹೋಗೋದು, ಸಸ್ಯಕ್ಕೂ ಹಾನಿ ಉಂಟು ಮಾಡುತ್ತೆ, ಪ್ರಾಣಿಗಳಿಗೂ ಹಾನಿ ಉಂಟು ಮಾಡುತ್ತೆ, ಮನುಷ್ಯರಿಗೂ ಹಾನಿ ಉಂಟು ಮಾಡುತ್ತೆ, ಆ್ಯಂಡ್ ಬ್ಯಾಕ್ಟೀರಿಯಾ ಸೆಲ್ಸ್ಗೂ ಹಾನಿ ಉಂಟು ಮಾಡುತ್ತೆ ವೈರಸಸ್ಸು. ಅವುಗಳಿಗೆಲ್ಲ ಹೋಗಿ ಕಾಸ್ ಡಿಸೀಸಸ್, ರೋಗವನ್ನು ಉಂಟು ಮಾಡುತ್ತೆ, ಅದು ಈ ವೈರಸಸ್. ಆಯಿತಾ? ಸಿ ನೆಕ್ಸ್ಟ್ 2.4 ನೋಡಿ. ಹೌ ಆರ್ ವಿ ಕನೆಕ್ಟೆಡ್ ಟು ಮೈಕ್ರೋಬ್ಸ್. ನಾವು ಮೈಕ್ರೋಬ್ಸ್ಗೆ, ಈ ಸೂಕ್ಷ್ಮಾಣುಗಳಿಗೆ, ಸೂಕ್ಷ್ಮಜೀವಿಗಳಿಗೆ ಹೇಗೆ ಹತ್ತಿರವಾಗಿದ್ದೇವೆ. ವಿ ಕ್ಯಾನ್ ಫೈಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ಅದರ್ ಪ್ಲೇಸಸ್ ಟು ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್. ನಾವು ಬೇರೆ ಇನ್ನಿತರ ಸ್ಥಳಗಳಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ನೋಡ್ಬೋದಾ, ಬೇರೆ ಕಡೆಗಳಲ್ಲಿ, ಅದರ ಬಗ್ಗೆ ತಿಳಿಯೋಣ. ಫ್ರೂಟ್ ವಿತ್ ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋಯಿಂಗ್ ಆನ್ ಇಟ್. ಹಣ್ಣಿನ ಮೇಲೆ ಮೈಕ್ರೋ ಆರ್ಗಾನಿಸಮ್ಸ್ ಬೆಳೆದಿರ್ತಕ್ಕಂತಹ ಒಂದು ಚಿತ್ರ. Have you ever seen a lemon, tomato and orange or any other food item rot after being left outside for some time? ನೀವು ಯಾವತ್ತಾದರೂ ನೋಡಿದ್ದೀರಾ? ಅಂದರೆ ನಿಂಬೆಹಣ್ಣು, ಟೊಮೆಟೊ ಮೇಲೆ, ಆರೆಂಜ್ ಕಿತ್ತಳೆ ಹಣ್ಣು ಮೇಲೆ ಆ ಫುಡ್ಡನ್ನು ಸ್ವಲ್ಪ ಹೊತ್ತು ಹೊರಗಡೆ ನೀವು ಯೂಸೇ ಮಾಡಿದಾಗ ಸ್ವಲ್ಪ ಶೀತ ಇರ್ತಕ್ಕಂಥ, ಒದ್ದೆ ಇರ್ತಕ್ಕಂಥ ಔಟ್ಸೈಡ್ ಪ್ಲೇಸಲ್ಲಿ ತುಂಬ ದಿನ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅದನ್ನು ನೋಡಿದ್ದೀರಾ? ಇಫ್ ಎಸ್, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಲೆಫ್ಟ್ ಔಟ್ಸೈಡ್ ಫಾರ್ ಸಮ್ ಟೈಮ್, ಯು ಮೇ ಹ್ಯಾವ್ ನೋಟಿಸ್ಡ್ ಎ ಪೌಡರಿ ಆರ್ ಕಾಟನ್ ಲೈಕ್ ಗ್ರೋತ್ ಆನ್ ದಮ್. 2.9 ಫಿಗರ್. ನೀವು ಅದ್ರ ಮೇಲೆ ಕಾಟನ್ ಥರ, ಹತ್ತಿ ಥರ ಬಿಳಿ ಬಿಳಿಯಾದಂತಹ ಒಂದು ಸ್ಟ್ರಕ್ಚರು ಮತ್ತು ಪೌಡರ್ ಥರ, ವೈಟ್ ಪೌಡರ್ ಥರ ರಚನೆ ಆಗಿರೋದನ್ನ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ ಎಂದಾದರೂ ನೋಡಿದ್ದೀರಾ? ದಿಸ್ ಹ್ಯಾಪನ್ಸ್ ಬಿಕಾಸ್ ದೇ ಹ್ಯಾವ್ ಬೀನ್ ಇನ್ಫೆಕ್ಟೆಡ್ ಬೈ ಮೈಕ್ರೋಬ್ಸ್. ಇದರ ಏನಾದರೂ ಗೊತ್ತಾ ನಿಮಗೆ, ಯಾಕೆ ಈ ರೀತಿಯ ಹಣ್ಣಿನ ಮೇಲೆ ಆ ರೀತಿಯ ಬಿಳಿಯಾದ ಪೌಡರ್ ರಚನೆ ಉಂಟಾಗಿದೆ, ಅಥವಾ ಹತ್ತಿಯಂತಹ ಬಿಳಿ ಬಿಳಿ ರಚನೆ ಉಂಟಾಗಿದೆ ಅಂತೇಳಿ ಅಂದರೆ, ಬಿಕಾಸ್ ಇನ್ಫೆಕ್ಟೆಡ್ ಬೈ ಮೈಕ್ರೋಬ್ಸ್. ಅದು ಮೈಕ್ರೋಬ್ಸ್, ಸೂಕ್ಷ್ಮ ಜೀವಿಯ ಹಾನಿಗೆ ಒಳಗಾಗಿದೆ. ಸೂಕ್ಷ್ಮಾಣು ಜೀವಿಗಳು ಅವುಗಳನ್ನ ಹಾನಿಗೊಳಿಸಿದೆ, ಕೆಟ್ಟು ಹೋಗೋ ಹಾಗೆ ಹಾಳು ಮಾಡಿದೆ. ಯಾವುದು? ಮೈಕ್ರೋ ಆರ್ಗಾನಿಸಮ್ಸ್, ಮೈಕ್ರೋಬ್ಸ್ಗಳು. ನಮ್ಮ ಕಣ್ಣಿಗೆ ಕಾಣಲ್ಲ ಅವು, ಆದರೆ ಅವುಗಳು ಈ ರೀತಿ ಕೊಳೆಯುವಂತೆ ವಸ್ತುಗಳ ನಾಶವನ್ನು ಮಾಡೋದಕ್ಕೆ ಮಾಡುತ್ತವೆ, ಎಫೆಕ್ಟೆಡ್ ಬೈ ಮೈಕ್ರೋಬ್ಸ್. ಬಟ್ ವೇ ಡಿಡ್ ದೀಸ್ ಮೈಕ್ರೋಬ್ಸ್ ಕಮ್ ಫ್ರಮ್? ಹಾಗಾದರೆ ಆ ಮೈಕ್ರೋಬ್ಸು ಎಲ್ಲಿಂದ ಬಂತು ಅದ್ರ ಮೇಲೆ ಆ ರೀತಿ ಎಲ್ಲ ಮಾಡಿದೆ? ಸೂಕ್ಷ್ಮಜೀವಿ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ. ಹೌ ಡಿಡ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಫುಡ್? ಆ ಫುಡ್ಡಿಗೆ, ಆ ಆಹಾರಕ್ಕೆ ಅದು ಹೇಗೆ ಹೊಂದ್ಕೊಳ್ತು, ಸಂಪರ್ಕವನ್ನು ಮಾಡ್ತು, ಹೇಗೆ ಅದನ್ನು ಆ ರೀತಿ ಇನ್ಫೆಕ್ಟ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ದಿಸ್ ಹ್ಯಾಪನ್ಸ್ ಬಿಕಾಸ್ ಮೈಕ್ರೋ ಆರ್ಗಾನಿಸಮ್ಸ್ ಕ್ಯಾನ್ ಬಿ ಫೌಂಡ್ ಎವ್ರಿವೇರ್. ಇದು ಯಾವ ರೀತಿ ಉಂಟಾಗಿದೆ ಅಂದರೆ, ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮಾಣುಜೀವಿಗಳು ಎಲ್ಲ ಕಡೆ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಎವ್ರಿವೇರ್ ಇದೆ. ಬಿ ಇನ್ ವಾಟರ್, ಸಾಯಿಲ್, ಏರ್ ಆರ್ ಈವನ್ ಇನ್ ಸಮ್ ಫುಡ್ ಐಟಮ್ಸ್. ಅದು ಎವ್ರಿವೇರ್ ಅಂದರೆ ನಮ್ಮ ನೀರಿನಲ್ಲಿರ್ಬೋದು, ಮಣ್ಣಿನಲ್ಲಿರ್ಬೋದು, ಗಾಳಿಯಲ್ಲಿರ್ಬೋದು, ಮತ್ತು ಫುಡ್ ಐಟಮ್ಸ್, ನಮ್ಮ ಆಹಾರದಲ್ಲೂ ಸಹ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಕಂಡುಬರುತ್ತೆ. ಆಯಿತಾ? ಸಿ, ಬಟ್ ವೈ ಡು ಮೈಕ್ರೋ ಆರ್ಗಾನಿಸಮ್ಸ್ ನಾಟ್ ಇನ್ಫೆಕ್ಟ್ ದ pickles and marabas? ಯಾಕೆ ಇಲ್ಲಿ ಕೇಳ್ತಿದ್ದಾರೆ. ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮಾಣುಜೀವಿಗಳು ಉಪ್ಪಿನಕಾಯಿಗಳಿಗೆ, ಇವುಗಳಿಗೆಲ್ಲ ಹೆಚ್ಚು ಹಾನಿಯನ್ನು ಉಂಟು ಮಾಡಲ್ಲ ಅಂತೇಳಿ. ಯಾಕೆ ಹೇಳಿ? ಉಪ್ಪಿನಕಾಯಿಗೆ ಏನು ಹಾಕಿರ್ತಾರೆ? ಹೆಚ್ಚಾಗಿ ಉಪ್ಪು, ಸಾಲ್ಟನ್ನು ಹೆಚ್ಚಾಗಿ ಹಾಕಿರ್ತಾರೆ. ಸ್ವೀಟ್ಸ್ಗಳಿಗೆ
ಸ್ವೀಟು ಮತ್ತು ತುಂಬ ಸಿಹಿಯಾದ ತುಂಬ ಉಪ್ಪಾದ ಪದಾರ್ಥಗಳು ಬೇಗ ಕೆಡಲ್ಲ. ಮೈಕ್ರೋ ಆರ್ಗಾನಿಸಮ್ಸ್ ಅವುಗಳನ್ನ ಹಾಳು ಮಾಡಲ್ಲ. ಯಾಕೆ ಹೇಳಿ? ದಿಸ್ ಈಸ್ ಬಿಕಾಸ್ ಯು ಹ್ಯಾಡ್ ಮೆನಿ ಸ್ಪೈಸಸ್ ವಿತ್ ಸಾಲ್ಟ್ ಆರ್ ಶುಗರ್ ಟು ಇಟ್ ವಿಚ್ ಆ್ಯಕ್ಟ್ ಆ್ಯಸ್ ಪ್ರಿಸರ್ವೇಟಿವ್ಸ್. ಸಿಹಿ ಪದಾರ್ಥಗಳಿಗೆ ಹೆಚ್ಚಿನ ಸಕ್ಕರೆಯನ್ನು, ತಿಂಡಿಯನ್ನು, ಸಿಹಿಯನ್ನು ಹಾಕಿರ್ತೀರಾ. ಅದೇ ರೀತಿ ಪಿಕಲ್ಸ್ಗಳಿಗೆ ಮೆನಿ ಸ್ಪೈಸಸ್, ಅತಿಯಾದ ಖಾರದೊಂದಿಗೆ ಸಾಲ್ಟ್, ಉಪ್ಪನ್ನು ಯಥೇಚ್ಛವಾಗಿ ಹಾಕಿ ಶುಗರನ್ನು ಯಥೇಚ್ಛವಾಗಿ ಆ ಖಾದ್ಯವನ್ನು ತಯಾರಿಸಿರ್ತೀರ. ಅದು ಪ್ರಿಸರ್ವೇಟಿವ್ಸ್ ಆಗಿ ವರ್ಕ್ ಮಾಡುತ್ತೆ, ಸಂರಕ್ಷಕಗಳಾಗಿ ಅವುಗಳನ್ನು ಕಾಪಾಡುತ್ತೆ ಸಾಲ್ಟು ಮತ್ತು ಶುಗರು. ಹೈ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಆರ್ ಶುಗರ್ ಡು ನಾಟ್ ಅಲೋ ದೀಸ್ ಆರ್ಗಾನಿಸಮ್ಸ್ ಟು ಗ್ರೋ ಆನ್ ದ್ಯಾಮ್. ಅತಿಯಾದ ಹೆಚ್ಚು ಸಾರಯುಕ್ತ ಸಾಲ್ಟ್ ಮತ್ತು ಶುಗರ್, ಕಾನ್ಸಂಟ್ರೇಟೆಡ್ ಸಾಲ್ಟ್ ಮತ್ತು ಶುಗರು, ಸಕ್ಕರೆ ಮತ್ತು ಉಪ್ಪು, ಈ ರೀತಿಯಾದಂಥ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಆಹಾರದೊಳಗೆ ಬರೋದಕ್ಕೆ ಬಿಡಲ್ಲ. ಅಂದರೆ ಅದು ಕೊಳ್ತು ಹೋಗಲ್ಲ. ಬಿಟ್ಟರೆ ತಾನೇ ಒಳಗೆ ಬಂದು ಅದೆಲ್ಲವನ್ನು ಹಾಳು ಮಾಡೋದು. ಈ ಸಕ್ಕರೆ ಮತ್ತು ಹೆಚ್ಚಾಗಿ ಹಾಕಿದಂತಹ ಕಾನ್ಸಂಟ್ರೇಟೆಡ್ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಯಾವ ಆಹಾರಕ್ಕೆ ನೀವು ಹೆಚ್ಚು ಉಪ್ಪು ಅಥವಾ ಸಕ್ಕರೆ ಹಾಕಿರ್ತೀರೋ ಅವುಗೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಬಂದು ಅವುಗಳನ್ನ ಹಾಳು ಮಾಡಲ್ಲ, ಹಾನಿಯನ್ನು ಉಂಟು ಮಾಡಲ್ಲ. ಅವು ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ ಬೆಳೆಯೋಕ್ಕಾಗಲ್ಲ, ಗ್ರೋ ಆಗೋಕ್ಕಾಗಲ್ಲ, ಬೆಳವಣಿಗೆಗೆ ಸೂಕ್ತವಾಗಿರಲ್ಲ ಅವುಗಳಿಗೆ. ಅರ್ಥ ಆಯ್ತಾ? ಸಿ, ಯು ಕ್ಯಾನ್ ಯೂಸ್ ಎ ಫೋಲ್ಸ್ಕೋಪ್ ಆರ್ ಎ ಮೈಕ್ರೋಸ್ಕೋಪ್ ಟು explore surface of leaves, stems, roots or any other part to see them. ಹಾಗಾದರೆ ನೀವು ಮೈಕ್ರೋಸ್ಕೋಪ್ ಅಥವಾ ಫೋಲ್ಸ್ಕೋಪ್ನ ಉಪಯೋಗಿಸ್ಕೊಂಡು ಏನು ಮಾಡಿ, ಎಕ್ಸ್ಪ್ಲೋರ್ ಸರ್ಫೇಸ್ ಆಫ್ ಅಂದರೆ ಅವುಗಳ ಮೇಲ್ಪದರ, ಒಂದು ಪ್ಲ್ಯಾಂಟ್ನ ಲೀಫ್ನ ಮೇಲ್ಪದರ ಇರ್ಬೋದು, ಎಲೆಯ ಮೇಲ್ಪದರ, ಸ್ಟೆಮ್ಮು, ರೂಟು, ಬೇರು, ಕಾಂಡ, ಎಲೆ ಮತ್ತು ಸಸ್ಯದ ಇನ್ನಿತರ ಭಾಗಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿ. Like plants and animals, microorganisms also show great diversity. ಸಸ್ಯಗಳಿಗೂ ಪ್ರಾಣಿಗಳಿಗೂ ಮತ್ತು ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಅತ್ಯಂತ ವೈವಿಧ್ಯಮಯವಾದ ಅದ್ಭುತವಾದಂಥ ವೈವಿಧ್ಯತೆಯನ್ನು ಹೊಂದಿರುತ್ತೆ. ಒಂದಕ್ಕಿಂತ ಒಂದು ಸಸ್ಯಗಳಲ್ಲೇ ಬೇರೆ ರೀತಿ ಇರುತ್ತೆ, ಪ್ರಾಣಿಗಳಲ್ಲೇ ಬೇರೆ ರೀತಿ ಇರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ಗಳಲ್ಲೇ ಅದ್ಭುತವಾದಂಥ ವೈವಿಧ್ಯತೆಯನ್ನು ನೀವು ನೋಡ್ಬೋದು. Some of them can even be found in extreme climatic conditions such as hot water springs and snow cold zones as well as at moderate temperatures. ಇನ್ನೂ ಕೆಲವೊಂದು ಕಡೆ ನಾವು ಅತಿಯಾದ ಅಂದರೆ ವಾತಾವರಣದಲ್ಲಿ ಅತಿಯಾದ ಚಳಿ ಇರ್ತಕ್ಕಂಥ ಒಂದು ಪ್ಲೇಸಸ್ನ ನೋಡ್ತೀವಿ. ಇನ್ನು ಕೆಲವು ಕಡೆ ಅತಿಯಾದ ಬಿಸಿಲನ್ನು ನೋಡ್ಬೋದು. ಯು ಆಲ್ರೆಡಿ ನೋ ಸಮ್ ಆಫ್ ದೀಸ್ ಆರ್ಗಾನಿಸಮ್ಸ್ ಲೀವ್ ಇನ್ಸೈಡ್ ಅವರ್ ಬಾಡೀಸ್. ನಿಮ್ಮೆಲ್ಲರಿಗೂ ಗೊತ್ತು ಈ ಮೈಕ್ರೋ ಆರ್ಗಾನಿಸಮ್ಸ್ಗಳು ಅಥವಾ ಕೆಲವೊಂದು ಜೀವಿಗಳು ನಮ್ಮ ದೇಹದೊಳಗೂ ಇದೆ ಅಂತೇಳಿ. ಎಸ್ಪೆಷಲಿ ಇನ್ ಅವರ್ ಗಟ್. ಯು ಹ್ಯಾವ್ ಸ್ಟಡಿಡ್ ಇನ್ ದ ಚಾಪ್ಟರ್ ಲೈಫ್ ಪ್ರೊಸೆಸಸ್ ಇನ್ ಅನಿಮಲ್ಸ್ ಇನ್ ಕ್ಯೂರಿಯಾಸಿಟಿ ಗ್ರೇಡ್ 7 that our intestine has many bacteria that help in digestion. ನಾವು 7th ಸ್ಟ್ಯಾಂಡರ್ಡ್ ಆಲ್ರೆಡಿ ಓದಿದ್ದೀವಿ. ಎಸ್ಪೆಷಲಿ ನಮ್ಮ ಗಟ್ಟಲ್ಲಿ ಸಣ್ಣ ಕರಳು, ದೊಡ್ಡ ಕರಳು ಅಂತ ಏನಿರ್ತೀವಿ, ಅಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಜೀವಿಗಳಾದಂಥ ಬ್ಯಾಕ್ಟೀರಿಯಾಗಳಿದ್ದು ಅವು ನಮ್ಮ ಡೈಜೆಷನ್ಗೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಂತೇಳಿ ನಾವು 7th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀವಿ. ಅಂದರೆ ಬ್ಯಾಕ್ಟೀರಿಯಾಗಳು ಕೇವಲ ಹಾನಿಯನ್ನು ಉಂಟು ಮಾಡಲ್ಲ, ನಮ್ಮ ದೇಹದ ಒಳಗೆ ಇರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮಗೆ ಅನುಕೂಲವನ್ನು, ಜೀರ್ಣಕ್ರಿಯೆಗೆ ಅಗತ್ಯವಾದಂತಹ ಕೆಲವೊಂದು ಸಹಾಯವನ್ನು ಸಹ ಮಾಡುತ್ತೆ. ಲೈಕ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ವೇರಿ ಇನ್ ಶೇಪ್, ಸೈಜ್ ಆ್ಯಂಡ್ ಸ್ಟ್ರಕ್ಚರ್. ಎಲ್ಲರಿಗೂ ಗೊತ್ತು ಸಸ್ಯಗಳು, ಪ್ರಾಣಿಗಳು ಮತ್ತು ಮೈಕ್ರೋ ಆರ್ಗಾನಿಸಮ್ಸು ಎಲ್ಲವೂ ಅವುಗಳ ಶೇಪು, ಸೈಜು, ಆಕಾರ ಮತ್ತು ಗಾತ್ರ ಎಲ್ಲವೂ ಭಿನ್ನವಾಗಿರುತ್ತೆ. ಇನ್ ಟೇಬಲ್ 2.1, 2.2 you would have observed microorganisms of different shapes, spherical, rod shape or irregular. ನೀವು ಆಲ್ರೆಡಿ ನೋಡಿದ್ದೀರಾ ಟೇಬಲ್ 2.1, 2.2ನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಅಂದರೆ ಅವು ಕೆಲವೊಂದು ರೌಂಡ್ ಶೇಪಲ್ಲಿ ಇರುತ್ತೆ, ದುಂಡಾಗಿರುತ್ತೆ, ಉದ್ದವಾಗಿ ರಾಡ್ ಶೇಪಲ್ಲಿ ಇರುತ್ತೆ, ಸ್ಪೈರಲ್ ಶೇಪ್ ಇರುತ್ತೆ, ಮತ್ತು ಇರ್ರೆಗ್ಯುಲರ್ ಶೇಪ್, ಅಮೀಬಾ ಇದೆಯಲ್ಲ ಆ ರೀತಿ ಬೇರೆ ಬೇರೆ ಶೇಪ್, ಆಕಾರ ಮತ್ತು ಗಾತ್ರವನ್ನು ಹೊಂದಿರುತ್ತೆ. ಹೌ ಡಸ್ ದ ಡೈವರ್ಸಿಟಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಪ್ಲೇ ರೋಲ್ ಇನ್ ಅವರ್ ಡೈಲಿ ಲೈಫ್? ಹಾಗಾದರೆ ಈ ಸೂಕ್ಷ್ಮಾಣುಜೀವಿಗಳ ಈ ವೈವಿಧ್ಯತೆ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ? ಹೌ ಡು ದೇ ಹೆಲ್ಪ್ ಕ್ಲೀನ್ ದ ಎನ್ವಿರಾನ್ಮೆಂಟ್? ಹಾಗಾದರೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳ, ಸೂಕ್ಷ್ಮಜೀವಿಗಳ ಪಾತ್ರ ಏನು ಅಂತ. ಇದಿಷ್ಟರಲ್ಲಿ ಕೀ ಪ್ಲೇಯರ್ಸ್ ಆಫ್ ಕ್ಲೀನಿಂಗ್ ಆಫ್ ಎನ್ವಿರಾನ್ಮೆಂಟ್. ಲೆಟ್ ಅಸ್ ಅಟೆಂಪ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬೈ ಡೂಯಿಂಗ್ ಆ್ಯನ್ ಆಕ್ಟಿವಿಟಿ.
ಹೇಗೆ ಅಂತೇಳಿ ಒಂದು ಆ್ಯಕ್ಟಿವಿಟಿ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ಅಂತ ಕೊಟ್ಟಿದ್ದಾರೆ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇದ್ದರೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಈ ಸಲ 7th ಮತ್ತು 8th ಸಿಲೆಬಸ್ಸು ಸ್ವಲ್ಪ ಟಫ್ ಅನಿಸುತ್ತೆ, ಅರ್ಥ ಆಗಲ್ಲ ಈಸಿಯಾಗಿ, ಎಸ್ಪೆಷಲಿ ಸೈನ್ಸ್. ನಮ್ಮ ಕನ್ನಡದಲ್ಲಿ ಒಂದು ಸಲ ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ನೋ ಟೆಕ್ಸ್ಟ್ ಬುಕ್ ನೋ ನೋಟ್ಸ್, ನೀವೇ ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀರಾ. ಅರ್ಥ ಆಯಿತಾ? ಹಾಗಾಗಿ ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 1 or 2 ಟೈಮ್ ಆಡಿಯೋನ ಕೇಳಿ. ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಲಿಸ್ಟ್ ದ ಸಿಂಗಲ್ ಸೆಲ್ ಆರ್ಗಾನಿಸಮ್ಸ್. ಯಾವುದೇ ಸಿಂಗಲ್ ಸೆಲ್ ಆರ್ಗಾನಿಸಮ್ ಲಿಸ್ಟ್ ಮಾಡಿ. ಆ್ಯಂಡ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅಮೀಬಾ, ಪ್ಯಾರಾಮಿಶಿಯಮ್ ಆ್ಯಂಡ್ ಆಲ್ಗೆ. 3 ಡಯಾಗ್ರಾಮ್ನ ಹಾಕಿ. ಆ್ಯಂಡ್ ರೈಟ್ ದ ಆರ್ಗಾನಿಸಮ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಸಸ್ಪೆನ್ಷನ್. ಯಾವುದ್ಯಾವ್ದು ಆರ್ಗಾನಿಸಮ್ ಪ್ರೆಸೆಂಟ್ ಇರುತ್ತೆ ಸಾಯಿಲ್ ಸಸ್ಪೆನ್ಷನ್ ಲಿಸ್ಟ್ ಮಾಡಿ ಅಷ್ಟೇ. ಹಾಗೆ ರೈಟ್ ದ ಸ್ಟ್ರಕ್ಚರ್ ಆಫ್ ಮೋಲ್ಡ್. ಯಾವ ಥರ ಬ್ರಷ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಬರೀರಿ. ರೈಟ್ ದ ಡಿಫ್ರೆಂಟ್ ಶೇಪ್ ಆಫ್ ಬ್ಯಾಕ್ಟೀರಿಯಾ. How the microorganisms play an important role in our life. Adin bariri. Write a short note on viruses. Virus ಬಗ್ಗೆ short note bariri. Where is the microorganism present in around us? ಎಲ್ಲಿ ಇರುತ್ತೆ ನಮ್ಮ ಸುತ್ತಮುತ್ತ ಮೈಕ್ರೋಆರ್ಗಾನಿಸಮ್ಸ್ ಬರೀರಿ. Why the microorganism not affect pickle and Horabus? ಯಾಕೆ ಮಾಡಲ್ಲ? ಇದಕ್ಕೆ ಆನ್ಸರ್ ಇಲ್ಲೇ ಸಿಗುತ್ತೆ, ಇದನ್ನು ಬರೀರಿ. Why the lemon, tomato or orange food have noticed a powdery or cotton like growth on them? This happens because ಇಲ್ಲಿಂದನೇ ಸಿಗುತ್ತೆ ಆನ್ಸರು. ಇದಿಷ್ಟು ವಿತ್ ಹೋಮ್ವರ್ಕ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿ.